ತೀರ್ಥಹಳ್ಳಿ ಬೀಜ ಮತ್ತೆ ಗುಬ್ಬಿ ಬೀಜ, ಮಳೆ ಸುಸಿನೂ ಇದೆ. 6 ತಿಂಗಳಿಂದ ಹಿಡಿದು 1 ವರ್ಷದವರೆಗೂ ನಮ್ಮ ಹತ್ರ ಗಿಡ ಇದೆ. 30 ವರ್ಷದಿಂದ ನಮ್ಮಲ್ಲಿ ಗಿಡ ಇದೆ. ಆ ಗಿಡನ ಬೀಜ ಮಾಡಿ ನಾವು ಇವತ್ತು ಪ್ಯಾಕೆಟ್ ಮಾಡ್ತಾ ಇದ್ದೀವಿ. ಇಲ್ಲೇ ನಮ್ಮಲ್ಲಿ ಜನ ಮಾಡ್ತಾವ್ರೆ. ಒಂದೇ ಬೀಜದಲ್ಲಿ 4 ಗಿಡಗಳು ಹುಡ್ತಾ ಇದೆ. 1 kg ಪ್ಯಾಕೆಟ್ ಅಲ್ಲಿ ಇದೆ. ಈ ತರ ಹಿಂಗಿದ್ರೆ ಗಿಡ ಬೇಗ ಬೆಳವಣಿಗೆಗೆ ಉತ್ಪತ್ತಿ ಚೆನ್ನಾಗಿರುತ್ತೆ. ಮತ್ತೆ ಬೇರೆ ಎಲ್ಲ ಪ್ಯಾಕೆಟ್ ಇಂದ ಈಚೆ ಬಂದಿದೆ. ನಾವು ಬಿಸಿಲಲ್ಲಿ ಇಟ್ಟರು ತಗೊಂಡೋಗಿ ಹಾಕಿದ್ರು ಗಿಡ ಬಳ್ಳಲ್ಲ ಸರ್. ಈ ಗಿಡಗಳವಲ್ಲ ಈಗ ಇವನ್ನ ನಮ್ಮ ತುಮಕೂರು, ಮಂಡ್ಯ, ಮೈಸೂರು, ಬೆಂಗಳೂರು ಯಾರು ಬೇಕಾದ್ರೂ ತಗೊಂಡೋದ್ರು ಆರಾಮಾಗಿ ಬೆಳವಣಿಗೆ ಆಯ್ತವೆ. ನಾವೇ ಕೊಟ್ಟರೆ ಗಿಡಗಳಿವು 1, 2, 3, 4, 5, 6 ಗೊನೆ ಹೊಡೆದಿದ್ದೆ ನೋಡಿ ಸರ್. ನೋಡಿ ಸರ್, ನಮ್ಮೂರು ಹುಡುಗನೇ ತಗೊಂಡಿರೋದು 1 ಎಕರೆಗೆ ತಗೊಂಡು ಕಟ್ಟಿದ್ದಾನೆ. ಇಷ್ಟು ಗಿಡ ನಾವೇ ಕೊಟ್ಟಿರೋದು. ಇವೇ ಗಿಡ ಬೇಕು ಅಂತ ಆಯ್ಕೆ ಮಾಡಿ ಆಯ್ಕೊಂಡವನೆ. ನೋಡಿ ಸರ್ ಹೆಂಗಿದಾವೆ ಇವಾಗ. ಸರ್ ನನ್ನ ಹೆಸರು ಮಾದೇವ ಅಂತ, ತುರುವೇಕೆರೆ ತಾಲೂಕು, ದಬ್ಬೆಘಟ್ಟ ಹೋಬಳಿ, ಮಾವಿನಕೆರೆ ಪೋಸ್ಟ್, ಮುದಿಗೆರೆ ಗ್ರಾಮ. ನಮ್ಮಲ್ಲಿ ಎಲ್ಲಾ ತರದ ಅಡಿಕೆ ಗಿಡಗಳವೆ. ತೀರ್ಥಹಳ್ಳಿ ಬೀಜ ಮತ್ತೆ ಗುಬ್ಬಿ ಬೀಜ 2 ಇದೆ. ನಮ್ಮಲ್ಲಿ ಮಳೆ ಸುಸಿನೂ ಇದೆ. 6 ತಿಂಗಳಿಂದ ಹಿಡಿದು 1 ವರ್ಷದವರೆಗೂ ನಮ್ಮ ಹತ್ರ ಗಿಡ ಇದೆ. ಬನ್ನಿ ಸರ್ ನಿಮಗೆ ತೋರಿಸ್ತೀನಿ. ಸರ್ ಇದು ಬಂದು ನಮ್ಮಲ್ಲಿ 30 ವರ್ಷದಿಂದ ನಮ್ಮಲ್ಲಿ ಗಿಡ ಇದೆ. ಆ ಗಿಡನ ಬೀಜ ಮಾಡಿ ನಾವು ಇವತ್ತು ಪ್ಯಾಕೆಟ್ ಮಾಡ್ತಾ ಇದ್ದೀವಿ. ಇಲ್ಲೇ ನಮ್ಮಲ್ಲಿ ಜನ ಮಾಡ್ತಾವ್ರೆ. ಇದನ್ನು ನೋಡಿ, ಇದು ಬಂದು ಸರ್ ತೀರ್ಥಹಳ್ಳಿ ಬೀಜ. ಇದು ಇಷ್ಟು ಇದೆ. ಒಂದು 2000 ಗಿಡ ಇದಿದೆ ಸರ್. ಇದು ಎಷ್ಟು kg ಗಿಡ ಸರ್? ಇದು ಬಂದು ಒಂದು ಅರ್ಧ kg ಪ್ಯಾಕೆಟಲ್ಲಿ ಮಾಡಿದ್ದೀವಿ ಸರ್. ಇದು ಬಂದು ಗುಬ್ಬಿ ಬೀಜ. ನಮ್ಮಲ್ಲೇ ಮಾಡಿರ್ತಕ್ಕಂಥ ನಮ್ಮ ಗಿಡದಿಂದ ಮಾಡಿರ್ತಕ್ಕಂಥ ಬೀಜಗಳಿವು. ಗುಬ್ಬಿದು ನಾವು ತಂದು ನಾವು ಹಾಕಿ 30 ವರ್ಷ ಆಯಿತು. 30 ವರ್ಷದ ಬೀಜಗಳನ್ನ ಗಿಡಗಳನ್ನ ಬಿಟ್ಕೊಂಡು ಆಯ್ಕೆ ಮಾಡಿ ಅದನ್ನು ನಾವು ಅಟ್ಲು ಮಾಡ್ಕೊಂಡು ಈಗ ಹಾಕಿರ್ತಕ್ಕಂಥ ಬೀಜ ಇವು. ಇದು ಎಷ್ಟು kg ಬರುತ್ತೆ ಸರ್ ಇದು ಗಿಡ? 1 kg ಪ್ಯಾಕೆಟಲ್ಲಿದೆ ಸರ್. ಎಷ್ಟು ಸಾವಿರ ಗಿಡ ಇದಾವೆ ಇಲ್ಲಿಗ? ಇದೊಂದು 2000 ಇದೆ. ಈಗ ಬೇಕು ಅಂದರೆ ಕೊಡೋಕೆ ನಾವು ರೆಡಿ ಇದ್ದೀವಿ. ಆಲ್ರೆಡಿ ಇದೇ ಥರದ್ದು ಪ್ಯಾಕೆಟನ್ನು ಒಂದು 2000ನ ಕೊಟ್ಟಿದ್ದೀವಿ, ಸೇಲ್ ಮಾಡಿದ್ದೀವಿ. ಇನ್ನು ಮತ್ತೆ ಇಲ್ಲಿದೆ ನೋಡಿ ಸರ್, ಇದು ಬಂದು ಗುಬ್ಬಿದೆ ಬೀಜ. ಇದು ನೋಡಿ ಗಿಡ ಈ ಥರ ಇದೆ. ಈ ಥರ ಹಿಂಗಿದ್ರೆ ಗಿಡ ಬೇಗ ಬೆಳವಣಿಗೆಗೆ ಉತ್ಪತ್ತಿ ಚೆನ್ನಾಗಿರುತ್ತೆ. ಮತ್ತು ಬೇರೆ ಎಲ್ಲ ಪ್ಯಾಕೆಟಿಂದ ಈಚೆ ಬಂದಿದೆ. ಇದನ್ನು ತಗೊಂಡೋಗಿ ಹಾಕಿದರೆ ಬೇಗ ಫಲಕ್ಕೆ ಬರುತ್ತೆ. ಮತ್ತು ಗಿಡ ಒಂದು ಫೇಲ್ ಆಗೋಲ್ಲ, ಚೆನ್ನಾಗಿ ಹತ್ಕೊಳ್ಳುತ್ತೆ. ನಮ್ಮಲ್ಲಿ ಏನು ಮಾಡ್ತೀವಿ ಅಂದರೆ ಶೇರ್ ನೆಟ್ಟಾಗಲಿ ಮತ್ತು ಏನೂ ಇಟ್ಟಿಲ್ಲ, ನಾವು ಬಿಸಿಲಲ್ಲಿ ಇಟ್ಬಿಟ್ಟು ಈ ಮಟ್ಟಕ್ಕೆ ಗಿಡನ ಬೆಳೆದಿರ್ತೀವಿ. ಆಮೇಲೆ ನಾವೇನು ಮಾಡ್ತೀವಿ, ನಮ್ಮ ದನದ ಕೊಟ್ಟಿಗೆ ಗೊಬ್ಬರನ ಹಾಕಿ ಇವು ಬೆಳೆಸಿರ್ತಕ್ಕಂಥವು ರಾಸಾಯನಿಕ ಗೊಬ್ಬರ ಏನು ಹಾಕಿ ನಾವು ಇದನ್ನು ಮಾಡಿಲ್ಲ. ಇವತ್ತು ಗಿಡ ನಮ್ಮ ಹೆಂಗೆ ನೋಡಿ ಹೆಸರಾಗಿದ್ದಾವೆ. ಮತ್ತು ನಾವು ಬಿಸಿಲಲ್ಲಿ ಇಟ್ಟಿರೋವು ತಗೊಂಡೋಗಿ ಹಾಕಿದ್ರು ಗಿಡ ಬಳ್ಳಲ್ಲ, ಚೆನ್ನಾಗಿರುತ್ತೆ ಸರ್. ಈ ಗಿಡಗಳವಲ್ಲ ಈಗ ಇವನ್ನ ನಮ್ಮ ತುಮಕೂರು, ಮಂಡ್ಯ, ಮೈಸೂರು, ಬೆಂಗಳೂರು, ಈ ನಮ್ಮ ತುಮಕೂರು ಡಿಸ್ಟಿಕ್ನಲ್ಲಿ ಬೆಳೆದಾಗಿರ್ತಕ್ಕಂಥ ಗಿಡ ಇದು. ನಮ್ಮ ನ್ಯಾಚುರಲ್ ಈ ಪ್ರದೇಶಕ್ಕೆ ತುಂಬ ಹೊಂದಾಣಿಕೆ ಆಗೋಂಥ ಗಿಡ. ಯಾರು ಬೇಕಾದ್ರೂ ತಗೊಂಡೋದ್ರೂ ಆರಾಮಾಗಿ ಬೆಳವಣಿಗೆ ಆಯ್ತವೆ, ಒಳ್ಳೆ ಫಲ ಬಿಡ್ತವೆ. ಸರ್ ಎಷ್ಟು ವರ್ಷದಿಂದ ಈ ನರ್ಸರಿ ಮಾಡ್ತಾ ಇದ್ದೀರಿ ಸರ್? ಈಗ ನಾವು ಒಂದು 6 ವರ್ಷದಿಂದ ಮಾಡ್ತಾ ಇದ್ದೀವಿ. ನಮ್ಮನ್ನೇನಾರು ಕಾಂಟ್ಯಾಕ್ಟ್ ಮಾಡಬೇಕು ಅಂದರೆ ಮಾಯಸಂದ್ರ ಬಂದು ನಮಗೆ ಫೋನ್ ಹಾಕಿದರೆ 10 ನಿಮಿಷದ ಜರ್ನಿ ಇಲ್ಲಿಗೆ, 6 ಕಿಲೋಮೀಟ್ರ್ ಮಾಯಸಂದ್ರ ಇಲ್ಲಿಗೆ. ಯಾರು ಬೇಕು ಅಂದರೂ ನಿಮ್ಮ ತೋಟದಲ್ಲೇ ಬಂದು ನೋಡ್ಕೊಂಡು ತಗೊಂಡು ಹೋಗೋ ಸರ್. ರೋಡ್ ಮಗ್ಲಲ್ಲಿ ಐತೆ, ಒಂದು ದೇವಸ್ಥಾನ ಇದೆ, ದೇವಸ್ಥಾನದ ಎದುರುಗಡೆನೇ ಇದೆ ಸರ್ ನಮ್ಮದು. ಸರ್ ಇದುವರೆಗೂ ಗಿಡಗಳು ಎಲ್ಲೆಲ್ಲಿ ಕೊಟ್ಟಿದ್ದೀರಾ ಸರ್? ತುಮಕೂರು ಕೊಟ್ಟಿದ್ದೀನಿ, ನಾಗಮಂಗಲ ಕೊಟ್ಟಿದ್ದೀನಿ, ಬಸರಾಳ ಕೊಟ್ಟಿದ್ದೀನಿ, ಬಿಟ್ಟರೆ ಕುಣಿಗಲ್ ಕೊಟ್ಟಿದ್ದೀನಿ ಸರ್. ಅವರೇ ಕೆಲವೊಂದು ಗಿಡಕ್ಕೆ ನಮಗೂ ಇವತ್ತು ಇದುವರೆಗೂ ಫೋನ್ ಮಾಡ್ತಾವ್ರೆ, ಬಂದು ತಗೊಂಡೋಗೋಕ್ಕೂ ರೆಡಿ ಇದ್ದಾರೆ. ಬೇರೆ ಜನಕ್ಕೆ ಅಂದರೆ ಬೇಕು ಅಂದರೆ ಬಂದೇ ತಗೊಂಡು ಹೋಗೋ ಸರ್. ಎಲ್ಲ ಥರದ ಗಿಡಗಳು ನಮ್ಮಲ್ಲಿ ಸಿಗ್ತವೆ, ಅಡಿಕೆ ಸಂಬಂಧಪಟ್ಟವು. ಈಗ ನೋಡಿ ಸರ್, ನೀವು ಪ್ಯಾಕೆಟ್ ಮಾಡ್ತಾ ಇರ್ತಕ್ಕಂಥ ಗಿಡ ಇದೇ ಮರದ್ದು. ಇದು 25 ವರ್ಷದ ಗಿಡ. ಇದ್ರ ಬೀಜ ನಾವು ಸೆಲೆಕ್ಷನ್ ಮಾಡ್ಕೊಂಡು ಇಂಥ ಒಂದು 100 ಗಿಡನ ಬಿಟ್ಕೊಂಡಿದ್ದೀವಿ. ಅದ್ರ ಬೀಜ ತಗೊಂಡು ನಾವೇನು ಮಾಡ್ತೀವಿ, ಬೀಜನ ತಗೊಂಡು ಪ್ಯಾಕೆಟ್ ಮಾಡ್ಕೊಂಡು ಇವತ್ತು ಸೊಸಿ ಮಾಡ್ತಾ ಇದ್ದೀವಿ. ನೋಡಿ ಫಲ ಹೆಂಗಿದೆ ನೋಡಿ ಸರ್ ಮೇಲ್ಗಡೆ. ನನ್ನ ಹೆಸರು ಗಣೇಶ್ ಅಂತ. ಇಲ್ಲೇ ಚಿಕ್ಕಮದ್ರೆ ಒಂದು ಇಲ್ಲಿಂದ 10 ಕಿಲೋಮೀಟ್ರ್ ಆಗ್ತದೆ. ನಾವು ಗಿಡ ಹೋಗ್ಬಿಟ್ಟಿತ್ತು, ಅದಕ್ಕೆ ತೊಗೊಳೋಣ ಅಂತ ಬಂದಿದ್ದೆ ನಾವು ಇಲ್ಲಿ. ಯಾರೋ ಇಲ್ಲೇ ಪರಿಚಯ ಹೇಳಿ ಇಲ್ಲಿಗೆ ಬಂದ ಹುಡುಕೊಂಡು ಸಿಕ್ಕೈತೆ ಇಲ್ಲಿ ಸಸಿ. ಎಷ್ಟು ಎಕರೆ ಇದೆ ಸರ್ ನಿಮ್ಮದು? ನಮ್ಮದು ಒಂದು 10 ಎಕರೆ ಇದೆ. ಈಗ ಆಲ್ರೆಡಿ ಒಂದು 5 ಎಕರೆಲ್ಲಿ ಅಡಿಕೆ ಗಿಡ ಇದೆ ಆಲ್ರೆಡಿ. ಹೋಗಿರೋ ಸೆಂಟ್ರಿಗೆ ಹಾಕೋಣ ಅಂತ ಬಂದಿದ್ದೀವಿ, ತಗೊಂಡೋಗಿ ಬಂದಿದ್ದೀವಿ. ಸರ್ ಇದು ಯಾರ್ದು ತೋಟ? ಸರ್ ಇದು ನಾನು ಬೇರೆಯವರಿಗೆ ಸೊಸಿ ಕೊಟ್ಟಿದ್ದು. ನೋಡಿ ಸರ್, ಇದು ಈ ಮಟ್ಟಕ್ಕೆ ನಮ್ಮಲ್ಲಿ ಬೀಜಗಳು ಈ ಥರ ಫಲ ಬಿಡ್ತವೆ. ನೋಡಿ ಸರ್, ಇದು ಇಷ್ಟು ನೀವೇ ಕೊಟ್ಟರೆ ಗಿಡ, ನಾವೇ ಕೊಟ್ಟರೆ ಗಿಡಗಳಿವು. ಹಾಂ ನೋಡಿ ಫಲ ಈ ಮಟ್ಟಕ್ಕೆ ಬಿಡ್ತವೆ ಸರ್. ಒಂದೇ ಗಿಡದಲ್ಲಿ 1, 2, 3, 4, 5, 6 ಗೊನೆ ಹೊಡೆದಿದ್ದೆ ನೋಡಿ ಸರ್. ಇದು ನಮ್ಮದೇ ಬೀಜ, ಇದು ನಾವು ಕೊಟ್ಟಿರ್ತಕ್ಕಂಥದ್ದು. ನೋಡಿ ಸರ್, ನಮ್ಮೂರು ಹುಡುಗನೇ ತಗೊಂಡಿರೋದು 1 ಎಕರೆಗೆ ತಗೊಂಡು ಕಟ್ಟಿದ್ದಾನೆ. ಇಷ್ಟು ಗಿಡ ನಾವೇ ಕೊಟ್ಟಿರೋದು. ಇವೇ ಗಿಡ ಬೇಕು ಅಂತ ಆಯ್ಕೆ ಮಾಡಿ ಆಯ್ಕೊಂಡವನೆ. ನೋಡಿ ಸರ್ ಹೆಂಗಿದಾವೆ ಇವಾಗ. ನಿಮ್ಮ ನರ್ಸರಿ ಗಿಡಗಳೇ ಕೊಟ್ಟಿರೋದು? ನಮ್ಮ ನರ್ಸರಿ ಗಿಡನೇ ಕೊಟ್ಟಿರೋದು ಸರ್. ಸರ್ ನೋಡಿ, ಒಂದು ವಿಶೇಷತೆ ತೋರಿಸ್ತೀನಿ. ಒಂದೇ ಬೀಜದಲ್ಲಿ 4 ಗಿಡಗಳು ಹುಡ್ತಾ ಇದೆ. ಇದು ನೋಡಿ, 1, 2, 3, 4 4 ಗಿಡ. ಇದು ಒಂದು ವಿಶೇಷತೆ ನಮ್ಮ ನರ್ಸರಿಯಲ್ಲಿ ಸಿಕ್ಕಿರ್ತಕ್ಕಂಥ ಬೀಜ.